I must not think of any brother or sister in the church as inferior to me. ನಾನು ಯಾವುದೇ ಒಬ್ಬ ಸಹೋದರ ಅಥವಾ ಸಹೋದರಿ ಇರಬಹುದು ಸಭೆಯಲ್ಲಿ ನನಗಿಂತ ಕೆಳಗಿನವರು ಅಂತ ಯೋಚಿಸಬಾರದು. In Christ there is no difference. ಕ್ರಿಸ್ತನಲ್ಲಿ ವ್ಯತ್ಯಾಸವಿಲ್ಲ. We are all equally valuable to the Lord. ನಾವು ಎಲ್ಲರೂ ಕರ್ತನ ಮುಂದೆ ಒಂದೇ ಸಮನಾಗಿದ್ದೇವೆ. So that's what we were thinking about. ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. That it is that pride that exalts us above others that makes us like the devil. ಯಾವ ಒಂದು ಗರ್ವವಿದೆ, ಯಾವುದು ಇತರರಿಗಿಂತ ನಾನು ಉತ್ತಮನು ಅಂತ ನೆನೆಸ್ತೀವಿ, ಅದು ನಮ್ಮನ್ನ ಸೈತಾನನ್ನಾಗಿ ಮಾಡುತ್ತೆ. I was showing you in Genesis in chapter 1. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ತಾ ಇದ್ವಿ. Genesis chapter 1. ಆದಿಕಾಂಡ 1. When the devil fell into sin, ಆ ಒಂದು ದೇವದೂತನು ಪಾಪದಲ್ಲಿ ಬಿದ್ದಾಗ what happened to the earth? ಭೂಮಿಗೆ ಏನಾಯ್ತು? The earth became corrupt. ಭೂಮಿ ಕ್ರಯವಿಲ್ಲದಾಯಿತು, ಕ್ರಮವಿಲ್ಲದಾಯಿತು. Genesis 1 verse 2. 1:2ನೇ ವಚನದಲ್ಲಿ ಹೇಳ್ತೇವೆ. It lost its shape. ಅದರ ಕ್ರಮವಿಲ್ಲ ಆಯಿತು. It became empty and dark. ಬರಿದಾಗಿತ್ತು ಮತ್ತು ಕತ್ತಲಿತ್ತು. That is always the result of sin. ಇದು ಒಂದು ಪಾಪದ ಫಲಿತಾಂಶವಾಗಿದೆ. Sin makes our life empty. ಪಾಪ ನಮ್ಮ ಜೀವಿತ ಬರಿದು ಮಾಡುತ್ತೆ. We lose the image of God. ದೇವರ ಒಂದು ಸಾರೂಪ್ಯವನ್ನು ಕಳ್ಕೊಳ್ತೀವಿ. And darkness comes into our life. ನಮ್ಮ ಜೀವಿತದಲ್ಲಿ ಆ ಕತ್ತಲೆ ಬರುತ್ತೆ. But the first chapter of Genesis says how God changed that. ಮೊದಲ ಅಧ್ಯಾಯ ಆದಿಕಾಂಡದಲ್ಲಿ ಏನು ಹೇಳುತ್ತೆ, ದೇವರು ಅದನ್ನ ಹೇಗೆ ಬದಲಾಯಿಸ್ತಾರೆ. That God wanted to bring something new from that mess that the devil had made. ಸೈತಾನನು ಮಾಡಿದಂತ ಆ ಒಂದು ಕೆಟ್ಟ ಕಾರ್ಯದಲ್ಲಿ ದೇವರು ಒಂದು ಒಳ್ಳೆಯದು ಹೊಸದನ್ನು ತರಲಿಕ್ಕೆ ಪ್ರಯತ್ನ. That is the message in the first page of the Bible. ಆ ಒಂದು ದೇವ ವಾಕ್ಯದಲ್ಲಿ ಇರುವಂತ ಮೊದಲ ಪುಟದಲ್ಲಿ ಇರುವಂತ ಒಂದು ಸಂದೇಶ ಇದು. Whatever confusion and evil the devil produces, God can change it and make something glorious from it. ಸೈತಾನನು ಏನೇ ಕೆಟ್ಟದಾಗ್ಲಿ ಒಂದು ನಮಗೆ ಒಳ್ಳೆಯದಲ್ಲದ ಮಾಡಿದಾಗ ದೇವರು ಅದನ್ನು ಬದಲಾಯಿಸ್ತಾರೆ ಒಳ್ಳೆಯದಾಗಿ. And that is the message we preach in the gospel. ಈ ಒಂದು ಸುವಾರ್ತೆಯಲ್ಲಿ ಕೂಡ ಈ ಒಂದು ಸಂದೇಶವನ್ನೇ ನಾವು ಸಾರುವಂತದ್ದು. That the worst sinners can become the holiest of people. ಒಬ್ಬ ಕೆಟ್ಟ ಒಬ್ಬ ಪಾಪಿ ದೇವದೂತನಂತ ಆಗ್ಬಹುದು. Do you know when Jesus was on earth? ಯೇಸು ಸ್ವಾಮಿ ಈ ಭೂಮಿ ಮೇಲಿದ್ದಾಗ there were many bad sinners who came to him. ಬಹಳಷ್ಟು ಪಾಪಿಗಳು ಯೇಸು ಬಳಿಗೆ ಬಂದರು. But one of the worst was Mary Magdalene. ಅದರಲ್ಲಿ ಬಹಳ ಕೀಳಾಗಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಮಗ್ದಲದ ಮರಿಯಳು. And she got saved. ಆಕೆ ಒಬ್ಬ ರಕ್ಷಣೆಯನ್ನು ಹೊಂದಿದಳು. And when Jesus rose from the dead, ಯೇಸು ಸ್ವಾಮಿ ಪುನರುತ್ಥಾನನಾದಾಗ out of all his disciples, ಆತನ ಎಲ್ಲಾ ಶಿಷ್ಯರಿಗಿಂತ he selected Mary Magdalene. You must be the first one to come and see me risen from the dead. ಆಕೆಯನ್ನ ಮಗ್ದಲದ ಮೇರಿಯನ್ನ ಆರಿಸಿದನು. ನಾನು ಪುನರುತ್ಥಾನನಾದ ಮೇಲೆ ನೀನೇ ಮೊದಲ ವ್ಯಕ್ತಿಯಾಗಿರಬೇಕು ನನ್ನನ್ನು ನೋಡುವಂತ. Don't forget that. ಅದನ್ನ ಮರಿಬೇಡಿ. In John chapter 20, ಯೋಹನ 20ರಲ್ಲಿ we read there, ಅದನ್ನ ನಾವು ಓದ್ತೀವಿ, that all the disciples with Mary Magdalene went to see. They didn't know that Jesus had risen. They went to see the tomb. ಅವರು ಎಲ್ಲರಿಗೂ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ ಅಂತ. ಸಮಾಧಿಯನ್ನು ನೋಡ್ಲಿಕ್ಕೆ ಹೋದ್ರು. And we read here that they looked inside and found the tomb was empty. ಅಲ್ಲಿ ಸಮಾಧಿಯನ್ನು ನೋಡಿದ್ರು, ಅಲ್ಲಿ ಬರಿದಾಗಿತ್ತು ಅದು. And what did they do? ಅಲ್ಲಿ ಏನು ಮಾಡ್ತಾರೆ? It was early in the morning, maybe 4 or 5 o'clock in the morning. 4-5 ಗಂಟೆ ಇರಬಹುದು ಬೆಳಿಗ್ಗೆ. Verse 10, 10ನೇ ವಚನ, they went back home. ಅವರು ಮನೆಗೆ ಹಿಂತಿರುಗಿ ಹೋದರು. To sleep. ನೋಡ್ಲಿಕ್ಕೆ. They went back to sleep. They went back to sleep. ಅವರು ಮತ್ತೆ ತಿರುಗಿ ಮಲಗಲಿಕ್ಕೆ ಹೋದರು. Because they had woken up from their sleep at 4 o'clock to go to the tomb. ಅಲ್ಲಿ ಒಂದು ಸಮಾಧಿನ ನೋಡ್ಲಿಕ್ಕೆ 4 ಗಂಟೆಗೆ ಎದ್ದು ಬಂದಿದ್ರು. But Mary could not go home. Verse 11. 11ನೇ ವಚನದಲ್ಲಿ ನಾವು ನೋಡ್ತೀವಿ, ಮರಿಯಳು ಮನೆಗೆ ಹೋಗ್ಲಿಲ್ಲ. What do you learn from that? ಅದರಿಂದ ನಾವು ಏನು ಕಲಿತುಕೊಳ್ತೀವಿ? All of them go and see the tomb is empty. ಅವರು ಬಹಳ ಜನ ಆ ಸಮಾಧಿಗೆ ಹೋಗ್ತಾರೆ, ಅದು ಬರಿದಾಗಿರುತ್ತೆ. And all of them say, we got to go back to sleep now. ನಾವು ಇವಾಗೆಲ್ಲ ಮಲಗಲಿಕ್ಕೆ ಹೋಗ್ಬೇಕು ಅನ್ಕೊಂಡು. We don't know where Jesus is. We'll see in the morning. ಯೇಸು ಸ್ವಾಮಿ ಇಲ್ಲ, ನಾವು ಬೆಳಗ್ಗೆ ನೋಡೋಣ ಅಂತ ಅಂದ್ಬಿಟ್ಟು. But Mary Magdalene said no.
ಆದ್ರೆ ಮರಿಯಳು ಹೇಳಿದಳು, ಮಗ್ದಲದ ಮರಿಯಳು, I can't go to sleep until I find out where Jesus is. ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ನಾನು ಕಂಡುಕೊಳ್ಳೋವರೆಗೆ ನಾನು ನಿದ್ರೆ ಮಾಡೋದಿಲ್ಲ. Do you see the passion of her heart ಅದರಲ್ಲಿ ಆಕೆಯಲ್ಲಿರುವಂತ ಉತ್ಸಾಹ, ಆಸಕ್ತಿ ನೋಡಿದ್ರೆ, to meet with Jesus? ಯೇಸು ಸ್ವಾಮಿನ ಸಂಧಿಸ್ಲಿಕ್ಕೆ ಇರುವಂತ ಆಸಕ್ತಿ. My brother, sister, ಸಹೋದರ ಸಹೋದರಿಯರೇ, when you have that type of desire, the Lord will meet with you also. ನಿಮಗೆ ಆ ಒಂದು ಆಸಕ್ತಿ, ಆಶೆ ಇದ್ರೆ ಕರ್ತನು ನಿಮ್ಮನ್ನು ಸಂಧಿಸ್ತಾನೆ. But if you come and look for a little while and you don't find him and say, okay, I didn't find him, let me go back to sleep. ನೀವು ಬಂದು ಸ್ವಲ್ಪ ಸಮಯ ನೋಡ್ತೀರಾ, ನಂತರ ಸಿಕ್ಲಿಲ್ಲ, ನಾನು ಹೋಗಿ ಮಲಗ್ತೀನಿ ಅಂತ ಹೋಗ್ಬಿಟ್ರೆ, he won't reveal himself to you. ಆತನ ತನ್ನನ್ನು ತಾನು ಪ್ರಕಟಪಡಿಸೋದಿಲ್ಲ ನಿಮಗೆ. If you have a passion that says, I'm not going to give up till I meet with the Lord, ನಿಮಗೆ ಆ ಉತ್ಸಾಹ ಇದ್ರೆ, ಕರ್ತನು ನನಗೆ ಸಿಗೋವರೆಗೆ ನಾನು ಬಿಡೋದಿಲ್ಲ ಅಂತ, the Lord will meet with you. ಕರ್ತನು ನಿಮ್ಮನ್ನು ಸಂಧಿಸ್ತಾನೆ. That is why the Lord met with Mary Magdalene. ಅದಕ್ಕಾಗಿ ಮಗ್ದಲದ ಮರಿಯಳಿಗೆ ಯೇಸು ಸಂಧಿಸಿದ. She was weeping. ಆಕೆ ಅಳ್ತಾ ಇದ್ಲು. Why? ಯಾಕೆ? Because she longed to see Jesus. ಯಾಕೆಂದ್ರೆ ಆ ಯೇಸುವನ್ನು ನೋಡುವಂತ ದಾಹ ಆಕೆಗಿತ್ತು. Today we have so many people who say, I've accepted the Lord. ಇವತ್ತು ನಾವು ನೋಡ್ತೇವೆ, ಬಹಳ ಜನ ಹೇಳ್ತಾರೆ, ನಾನು ಕ್ರಿಸ್ತನನ್ನು ಸ್ವೀಕರಿಸಿದ್ದೀನಿ, Jesus is my savior now, ಯೇಸು ಸ್ವಾಮಿ ನನ್ನ ರಕ್ಷಕನು, ಈಗ I have received the Holy Spirit, ಪವಿತ್ರಾತ್ಮನನ್ನು and ಸ್ವೀಕರಿಸಿದ್ದೀನಿ, I'm in a good church, ನಾನು ಒಳ್ಳೆ ಸಭೆಗೆ ಹೋಗ್ತೀನಿ, now I'm just waiting to go to heaven. ನಾನು ಪರಲೋಕಕ್ಕೆ ಹೋಗ್ಲಿ ಕಾಯ್ತಾ ಇದ್ದೇನೆ. You see them after 10 years, they are exactly the same spiritually. 10 ವರ್ಷದ ನಂತರ ನೋಡಿ, ಆತ್ಮಿಕವಾಗಿ ಅದೇ ಸ್ತರದಲ್ಲಿ ಇರ್ತಾರೆ. That is like children sitting in first standard for 10 years. ಅದು ಮಕ್ಕಳಂತೆ 1ನೇ ತರಗತಿನಲ್ಲಿ ಬಹಳ ವರ್ಷ ಅಲ್ಲೇ ಇರುವ ಹಾಗೆ. A child is supposed to be in first standard only for 1 year. 1ನೇ ತರಗತಿನಲ್ಲಿ 1 ವರ್ಷ ಮಾತ್ರ ಮಗು ಇರಬೇಕು. Then they must go to second standard. ನಂತರ 2ನೇ ತರಗತಿ. Second standard for 1 year, and then they must go to third standard. 2ನೇ ತರಗತಿಯಲ್ಲಿ 1 ವರ್ಷ ಇದ್ದು 3ನೇ ತರಗತಿಗೆ ಹೋಗಬೇಕು. You must be at one spiritual level maximum for 1 year. ನೀವು ಆತ್ಮಿಕ ಸ್ತರದಲ್ಲಿ ಒಂದು ಕಡೆ 1 ವರ್ಷ ಮಾತ್ರ ಹೆಚ್ಚಿನ ಅಂಶ ಇರಬಹುದು. You must move on. ಮತ್ತೆ ಮುಂದೆ ಹೋಗುವ, when you come to the next level, you must move on. ಆ ಮುಂದಿನ ಸ್ತರಕ್ಕೆ ಹೋದ್ಮೇಲೆ ಇನ್ನು ಮುಂದಕ್ಕೆ ಹೋಗುವಂತ ಪ್ರಯಾಸ. Most Christians are not like that. ಆದ್ರೆ ಹೆಚ್ಚಿನ ಅಂಶ ಕ್ರೈಸ್ತರು ಹಾಗಿಲ್ಲ. In most churches, ಬಹಳಷ್ಟು ಸಭೆಗಳಲ್ಲಿ just say, I'm born again, I'm going to heaven. ನಾನು ಹೊಸದಾಗಿ ಹುಟ್ಟಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ. That's like a child saying, I got admission in school, I'm in the kindergarten now. ಒಂದು ಮಗು ಹೇಳ್ದಾಗೆ, ನಾನು ಶಾಲೆಯಲ್ಲಿ ಪ್ರವೇಶ ಪಡೆದಿದ್ದೀನಿ, ನಾನು ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೀನಿ ಅಂತ ಹೇಳಿ, 20 years later he says, I'm in the kindergarten, I'm in the school. 20 ವರ್ಷದಲ್ಲಿ ನಂತರ ಶಾಲೆಯಲ್ಲಿ ಇದ್ದೇನೆ, ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೇನೆ ಅಂತ ಹೇಳುವಾಗ, you will be ashamed if your son or daughter is sitting 20 years in the same class. ನೀವು ಬಹಳ ಅವಮಾನ ಪಡ್ತೀರಾ, ನಿಮ್ಮ ಮಕ್ಕಳು ಆ ಒಂದು ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಅಷ್ಟು ವರ್ಷ ಇದ್ದಾರೆ. And I want to tell you that God the Father is disappointed when his children are sitting in the same class for so many years. ದೇವರು, ಪರಲೋಕ ತಂದೆ ಕೂಡ ಹಾಗೆ ಬಹಳ ದುಃಖ ಹೊಂದಿರ್ತಾರೆ. ಆ ತನ್ನ ಮಕ್ಕಳು ಕೂಡ ಅದೇ ಸ್ಥಳದಲ್ಲಿ 1ನೇ ಕ್ಲಾಸ್ನಲ್ಲಿ, they are not overcoming any sins that they are defeated by year after year after year. ಬಹಳಷ್ಟು ಜನ ವರ್ಷದಿಂದ ವರ್ಷಕ್ಕೆ ಅವರ ಪಾಪದಿಂದ ಜಯ ಹೊಂದುತ್ತಾ ಇಲ್ಲ, ಅದೇ ಪಾಪದಲ್ಲಿ ಸೋಲ್ತಾ ಇರ್ತಾರೆ. How do you know you are progressing? ನಿಮಗೆ ನೀವು ಬೆಳೀತಾ ಇದ್ದೀರಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? If you are overcoming something that you were defeated by last year, you are progressing. ನೀವು ಕಡೆಯ ವರ್ಷದಲ್ಲಿ ಯಾವ ಪಾಪಗಳಲ್ಲಿ ಸೋಲ್ತಾ ಇದ್ರೋ ಅದರಲ್ಲಿ ಈ ವರ್ಷ ಜಯ ಹೊಂದುತ್ತಾ ಇದ್ರೆ ನೀವು ಮುಂದೆ ಹೋಗ್ತಾ ಇದ್ದೀರಾ. If there are 10 things you were defeated by last year, ಕಡೆಯ ವರ್ಷ 10 ವಿಷಯಗಳಲ್ಲಿ ನೀವು ಸೋಲ್ತಾ ಇರ್ತೀರಿ, and now you overcome one of them, you are defeated only in 9 areas. ಈ ವರ್ಷ ನೀವು 1ರಲ್ಲಿ ನೀವು ಜಯ ಗಳಿಸಿದ್ರೆ ನೀವು 9ರಲ್ಲಿ ಸೋತಿದ್ದೀರಾ. That's progress. ಅದು ಬೆಳವಣಿಗೆ. And next year you overcome one more, you are defeated only in 8 areas. ಬರುವ ವರ್ಷದಲ್ಲಿ ನೀವು ಇನ್ನೊಂದರಲ್ಲಿ ನೀವು ಜಯ ಗಳಿಸಿದ್ರೆ ನೀವು 8ರಲ್ಲಿ. That is how we know we are progressing. ಹಾಗೆ ನಮಗೆ ಗೊತ್ತಾಗುತ್ತೆ ನಾವು ಬೆಳವಣಿಗೆ ಹೊಂದುತ್ತಾ ಇದೀವಾ ಇಲ್ಲಿವಾ. It's like a child learning, I know addition, then I know subtraction, then I know division, multiplication, like that. ಹಾಗೆ ಒಂದು ಮಗು ಒಂದು ಕೂಡುವುದನ್ನು, ಒಂದು ಭಾಗಿಸುವುದನ್ನು, ಗುಣಿಸುವುದನ್ನು ಕಲಿಯುವ ಹಾಗೆ. If many Christians are quite happy even though they are not progressing. ಬಹಳಷ್ಟು ಕ್ರೈಸ್ತರು ಅವರು ಬೆಳವಣಿಗೆಯನ್ನು ಹೊಂದುತ್ತಾ ಇಲ್ಲ ಅಂದ್ರೂ ತೃಪ್ತಾಗಿರ್ತಾರೆ. I see some people in CFC like that. ಹಾಗೆ ನಾನು CFC ನಲ್ಲಿ ಕೂಡ ನಾನು ನೋಡ್ತೀನಿ, I see them year after year after year, same level.
ವರ್ಷದಿಂದ ವರ್ಷಕ್ಕೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಅದೇ ಒಂದು ಸ್ಥಳದಲ್ಲಿದ್ದಾರೆ. I don't see a greater passion to follow Jesus Christ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಉತ್ಸಾಹ ಅವರಲ್ಲಿ ಇಲ್ಲ. I don't see a greater longing to be a witness for Christ. ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಬೇಕು ಅಂತ ಒಂದು ದಾಹ ಅವರಲ್ಲಿ ಇಲ್ಲ. To be a blessing to other people. ಬೇರೆಯವರಿಗೆ ಆಶೀರ್ವಾದವಾಗಿರುವಂತದ್ರಲ್ಲಿ. A greater desire to pray and overcome sin. ಪ್ರಾರ್ಥನೆಯಲ್ಲಿ ಮತ್ತು ಪಾಪವನ್ನು ಜಯಗಳಿಸೋದ್ರಲ್ಲಿ ಹೆಚ್ಚಿನ ಆಸಕ್ತಿ. Mary Magdalene was like that. ಆದರೆ ಮಗ್ದಲದ ಮರಿಯಳು ಹಾಗೆ wanted to see Jesus. ಯೇಸುವನ್ನು ಸಂಧಿಸಬೇಕು ಅಂತ ಆಸೆ ಪಟ್ಟಳು. I will not go to sleep until I find out where Jesus is. ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಮಲಗಲಿಕ್ಕೆ ಹೋಗೋದಿಲ್ಲ. All the others can go to sleep. ಬೇರೆ ಎಲ್ಲರೂ ಹೋಗಬಹುದು. But I will not go to sleep. ಆದರೆ ನಾನು ಮಲಗಲಿಕ್ಕೆ ಹೋಗೋದಿಲ್ಲ. And that is why the Lord came and met with him. ಅದಕ್ಕಾಗಿ ಯೇಸು ಸ್ವಾಮಿ ಬಂದು ಆಕೆಯನ್ನು ಸಂಧಿಸಿದನು. It says here, Jesus said to her in verse 15. 15ನೇ ವಚನದಲ್ಲಿ ಹೀಗೆ ಯೇಸು ಸ್ವಾಮಿ ಬಂದು ಹೇಳಿದನು. You know, she just turned around. ಆಕೆ ತಿರುಗಿ ನೋಡಿದಳು. And verse 14, and saw Jesus standing there. ಅಲ್ಲಿ ಯೇಸು ನಿಂತಿರೋದನ್ನ ನೋಡಿದಳು. 14ನೇ ವಚನದಲ್ಲಿ. What is that? Just 2 minutes after the others went back to sleep. ಅಲ್ಲಿ ಇತರರೆಲ್ಲ ನಿದ್ರೆ ಮಾಡಲು ಹೋಗಿದ 2 ನಿಮಿಷದ ನಂತರ ನಾವು ನೋಡ್ತೀವಿ. If they had waited, they had also seen Jesus. ಅವರು ಸ್ವಲ್ಪ ಹೊತ್ತು ಕಾದಿದ್ರೆ ಅವರು ಯೇಸು ಸ್ವಾಮಿ ನೋಡಬಹುದಿತ್ತು. Why didn't Jesus come earlier when all the disciples were there? ಯಾಕೆ ಯೇಸು ಸ್ವಾಮಿ ಎಲ್ಲ ಶಿಷ್ಯರು ಇರೋ ಸಮಯದಲ್ಲಿ ಬರಲಿಲ್ಲ? Why did he wait until all those disciples went back to sleep and then come 2-3 minutes afterwards so that only Mary would see her? ಯಾಕೆ ಎಲ್ಲ ಶಿಷ್ಯರು ಹೋಗೋವರೆಗೆ ಕಾದು 2-3 ನಿಮಿಷದ ನಂತರ ಯೇಸು ಸ್ವಾಮಿ ಆಕೆಯನ್ನ ಸಂಧಿಸಲು ಬಂದ? I'll tell you. ನಾನು ಹೇಳ್ತೀನಿ. Because Jesus saw among all those people the only one who had a great longing to see him was Mary. ಯೇಸು ಸ್ವಾಮಿ ಏನು ನೋಡಿದ್ರು ಅಂದ್ರೆ ಅಲ್ಲಿ ಇರದಂತ ಎಲ್ಲ ವ್ಯಕ್ತಿಗಳ ಹೃದಯದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆಸಕ್ತಿ ಉತ್ಸಾಹ ಹೊಂದಿದಾತಳು ಈಕೆ. There's a law of God mentioned in Jeremiah 29. ಒಂದು ದೇವರ ಒಂದು ನಿಯಮ ಯೆರೆಮೀಯ 29ರಲ್ಲಿ ಬರೆಯಲ್ಪಟ್ಟಿದೆ. Jeremiah 29 ಯೆರೆಮೀಯ 29 and verse 13. 13ನೇ ವಚನ. It's a very important verse. ಇದು ಬಹಳ ಮುಖ್ಯವಾದ ವಚನ. You will seek me and find me when you search for me with all your heart. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. That is a law of God. ದೇವರ ನಿಯಮವಾಗಿದೆ ಇದು. Among all the people sitting here, ಇಲ್ಲಿ ಕುಳಿತಿರುವಂತ ಎಲ್ಲ ಜನರಲ್ಲಿ who are the ones who are going to find Jesus? ಯಾರು ಯೇಸು ಸ್ವಾಮಿಯನ್ನ ಕಂಡುಕೊಳ್ತಾರೆ? Those who seek him with all their heart. ಯಾರು ತಮ್ಮ ಪೂರ್ಣ ಹೃದಯದಿಂದ ಆತನನ್ನು ಹುಡುಕ್ತಾರೋ ಅವರು. Those who say, Lord, I want you, I don't care what else I don't have in this world. ಕರ್ತನೇ, ನನಗೆ ನೀನು ಬೇಕು, ಈ ಲೋಕದಲ್ಲಿ ನನಗೆ ಏನು ಬೇರೆ ಇಲ್ಲ ಅಂದ್ರೂ ಪರವಾಗಿಲ್ಲ.